ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಂಟೆ 5 ಆಗಿದೆ. ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟು ದೇವ್ರ ದೀಪ ಹಣಿಸ್ತೀನಿ. ಯಾಕೆ ಫಸ್ಟು ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಣಿಸ್ತೀನಿ ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಅದ್ರ ಬಗ್ಗೆನೇ ಇರುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೇನೆ. ಸೊ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಂಚ್ಬಿಟ್ಟು ಮನೆ ಬಾಗಿಲು ತೊಳಿತೀನಿ. ಮನೆ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಮತ್ತು ಮನೆ ಒಳಗಡೆನೂ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡೋಕ್ಕೆ ಹೋಗ್ತೇನೆ. ಸೊ ನಾನು ನಿಮ್ಗೆ ಹೇಳ್ದಂಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿದ ತಕ್ಷಣ ಯಾಕೆ ದೀಪ ಹಂಚ್ಬೇಕು, ದೀಪನ ಹಂಚೋದ್ರಿಂದ ಏನೇನೋ ಪ್ರಯೋಜನಗಳು ಅಂತ ಅದ್ರ ಬಗ್ಗೆನೇ ಫುಲ್ ವೀಡಿಯೋ ಒಂದಿನ ಮಾಡ್ತೇನೆ. ಏಕೆಂದರೆ ಟೈಮ್ ಸಾಕಾಗ್ತಿಲ್ಲ ವೀಡಿಯೋ ಮಾಡಲಿಕ್ಕೆ. ನನಗೆ ತುಂಬ ಲೆಂತ್ ಆಗೋದ್ರಿಂದ ಶಾರ್ಟಲ್ಲಿ ಸ್ವಲ್ಪ ಮಾಡ್ತೀನಿ. ಮಿನಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಅದರಲ್ಲಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿನೇ ದೀಪ ಹಂಚ್ಬೇಕು, ಫ್ರೆಶ್ ಅಪ್ ಆಗಿಯೇ ದೀಪ ಹಂಚ್ಬೇಕು, ನಾನ್ ವೆಜ್ ತಿನ್ನಬಾರ್ದು, ಮತ್ತು ಬೇರೆ ಯಾವುದೇ ಥರ ಇದುವಾಗಿಲ್ಲ ಅನ್ನೋದೇನಾದ್ರು ನಿಮಗೆ ಥಿಂಕಿಂಗಲ್ಲಿ ಇದ್ದರೆ ಅದನ್ನೆಲ್ಲನೂ ನನಗೆ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಫುಲ್ ಲೆಂತಾಗಿ ಹೇಳೋಕ್ಕಾಗೋದಿಲ್ಲ, ಅದಕ್ಕೆ ಶಾರ್ಟಲ್ಲಿ ಮುಗಿಸ್ತಾ ಇದ್ದೀನಿ. ಏಕೆಂದರೆ ಡೈಲಿ ಲಾಗ್ ಅಂದರೆ ನಿಮಗೆ ಗೊತ್ತಲ್ವ, ನಾನು ಏನೇನು ಮಾಡ್ತೀನಿ ಎಲ್ಲ ಹಾಕಬೇಕು. ಆ ಒಂದು ವೀಡಿಯೋ ಹಾಕಬೇಕಂದ್ರೆ ನನಗೆ ಒಂದಿನ ಪೂರ್ತಿ ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 2 hours ಆದರೂ ಬೇಕಾಗುತ್ತೆ. ಶಾರ್ಟಲ್ಲಿ ಬೇಕು ಅಂದರೆ ಅಟ್ಲೀಸ್ಟ್ ನಾನು ಟೈಮ್ನ ಕವರೇಜ್ ಮಾಡ್ತೇನೆ. ಬಾಕಲು ತೊಳೆಯೋದು ಕೂಡ ನಾನು ಇನ್ನೊಂದು ವೀಡಿಯೋ ಹಾಕ್ತೇನೆ. ಬ್ರಹ್ಮ ಮುಹೂರ್ತದಲ್ಲಿ ಇರೋ ಪೂಜೆ ಮತ್ತು ಹೊಸ್ಲು ತೊಳೆಯೋದು ಪೂಜೆ, ಇವೆರಡೂ ಪೂಜೆ ಮಾಡೋದು ಹೇಗೆಲ್ಲ ಮಾಡಬೇಕು ಅನ್ನೋದು ನನ್ನ ಪೆಂಡಿಂಗಲ್ಲೇ ಇದೆ. ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಸಂಡೇ ಫ್ರೀ ಇದ್ದರೆ ನಾನು ಅಟ್ಲೀಸ್ಟ್ ಯಾವುದಾದ್ರು ಒಂದು ಲೋಗಾದರೂ ಮಾಡೇ ಮಾಡ್ತೀನಿ. ಹೊಸ್ಲು ತೊಳೆಯೋದ್ರಿಂದ ಶಾರ್ಟಲ್ಲಿ ಹೇಳ್ತೀನಿ. ಹೊಸ್ಲು ತೊಳೆಯೋದ್ರಿಂದ ಏನೆಲ್ಲ ನಮಗೆ ಉಪಯೋಗಗಳಂದರೆ, ಹೊಸ್ತಿಲು ಅಂದರೆ ಮನೆಯಲ್ಲಿ ನಾವು ದಾಟ್ಕೊಂಡು ಹೋಗ್ತೀವಿ ಮತ್ತು ದಾಟ್ಕೊಂಡು ಹೊರಗೆ ಬರ್ತೀವಿ. ನಮ್ಮ ಒಳ್ಳೆಯದು ಕೆಟ್ಟದ್ದು ನಿರ್ಧಾರ ಮಾಡೋದು ಹೊಸ್ಲಲ್ಲೇ. ಸೊ ಅದಕ್ಕೆ ನಮಗೆ ಒಳ್ಳೆಯದಾಗಬೇಕು, ದರಿದ್ರ ಮನೆ ಒಳಗಡೆ ಬರಬಾರ್ದು, ಮನೆಯಲ್ಲಿ ಸುಖ ಶಾಂತಿ ಎಲ್ಲ ಸಿಗಬೇಕು ಅಂದರೆ ಮೊದಲು ಹೊಸ್ಲು ಪೂಜೆನ ಮಾಡಬೇಕು. ಹೊಸ್ಲನ್ನ ತುಳಿಬಾರ್ದು. ಮತ್ತು ದಾಟುವಾಗ ಇದು ಮಾಡುವಾಗ ಅಚ್ಚಿ ಅನ್ನೋದು ಒಂಥರ ಅದೆಲ್ಲ ಅಪಶಕುನ ಥರ. ಅದ್ರ ಬಗ್ಗೆ ಫುಲ್ ವೀಡಿಯೋ ಮಾಡ್ತೀನಿ ಒಂದಿನ. ಸೊ ನಾನಂತೂ ಡೈಲಿ ಹೊಸ್ಲು ತೊಳೆದು ರಂಗೋಲಿ ಹಾಕ್ತೀನಿ. ಈ ಥರ ಮಾಡೋದ್ರಿಂದ ನನಗೇನೋ ಒಂಥರ ನೆಮ್ಮದಿಯಾಗಿರುತ್ತೆ ನನಗೆ. ಏನು ಟೆನ್ಷನ್ ಆಗೋದಿಲ್ಲ, ಮತ್ತು ಏನೋ ಒಂಥರ ಖುಷಿ ನನಗೆ. ಇದೆಲ್ಲ ನನಗೆ ಇಷ್ಟಪಟ್ಟು ಮಾಡ್ತೀನಿ. ಸೊ ನನಗೊಂಥರ ಖುಷಿ ಇದೆಲ್ಲ ಮಾಡಲಿಕ್ಕೆ. ಆದ್ದರಿಂದ ಹೊಸ್ಲು ತೊಳೆದು ಆಮೇಲೆ ಮನೆ ಕಸ ಗುಡಿಸಿ, ಅಂದರೆ ಕಸ ಗುಡಿಸಿ ಇದನ್ನು ಹಾಕಬೇಕಲ್ಲ, ಕಸನ ಹೊರಗೆ ಹಾಕಬೇಕಲ್ಲ, ಮನೆ ದರಿದ್ರೆಲ್ಲ ಒಳಗಡೆ ಆಚೆ ಹಾಕಲಿಕ್ಕೆ. ಸೊ ಮೊದಲು ಆಚೆ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತು ಒಳಗಡೆನೂ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಂಚ್ಕೊಂಡು ಮಗನಿಗೆ ಟಿಫನು ಲಂಚು ಎಲ್ಲ ಮಾಡಿ ಕೆಲ್ಸಕ್ಕೆ ಹೋಗ್ತೀನಿ. ಸೊ ಆದ್ದರಿಂದ ನನಗೆ ಸರಿಯಾಗಿ ವೀಡಿಯೋ ಮಾಡಲಿಕ್ಕೆ ಟೈಮೂ ಸಾಕಾಗ್ತಿಲ್ಲ. ಒಂದೇ ವೀಡಿಯೋದಲ್ಲಿ ಎಲ್ಲ ಹೇಳಬೇಕು ಅಂತ ನನಗೆ ಲೆಂತು ಸಾಕಾಗ್ತಿಲ್ಲ. ಸೊ ಇದೆಲ್ಲ ನಿಮ್ಮ ಹತ್ರ ಒಂದಿನ ಎಲ್ಲ ಮಾಡ್ತೀನಿ. ನಿಮಗೇನೋ ಡೌಟ್ ಇದ್ದರೆ, ಯಾವುದ್ರ ಬಗ್ಗೆ ಆದರೂ ವೀಡಿಯೋ ಮಾಡಬೇಕು ಅಂತ ಅನ್ನೋದಿದ್ದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ. ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಅದ್ರ ಬಗ್ಗೆ. ಅಟ್ಲೀಸ್ಟ್ ನನಗೆ ಗೊತ್ತಿರೋದು ನಾನು ನಿಮಗೆ ಹೇಳ್ತೀನಿ, ಗೊತ್ತಿರೋದು ತಿಳ್ಕೊಳೋದು ನಿಮಗೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ನಮ್ಮದೇನು ದೊಡ್ಡ ಮನೆ ಅಲ್ಲ, ಪ್ಯಾಲೇಸ್ ಅಲ್ಲ, ನಮ್ಮದು ಒಂದು ಪುಟಾಣಿ ಮನೆಯೇ, ಚಿಕ್ಕ ಮನೆಯೇ. ಆ ಮನೆಯಲ್ಲಿ ನಾನು, ನನ್ನ ಗಂಡ, ನನ್ನ ಮಗು 3 ಜನ ಮಾತ್ರ ಆ ಮನೇಲಿ ಇದ್ದೀವಿ. ಅದರಲ್ಲೂ ನನಗಂತೂ ಡೈಲಿ ಪೂಜೆ ಮಾಡಬೇಕು, ಡೈಲಿ ಮನೆ ಕ್ಲೀನಾಗಿ ಇಟ್ಕೊಬೇಕು, ಪೂಜೆ ಮಾಡಬೇಕು. ನನಗೆ ಆ ಥರ ತುಂಬ ಇಷ್ಟ. ಸೊ ನನಗೆ ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ಆದ್ರೂ ಈ ಥರ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸಂಜೆ ವೀಡಿಯೋ ಮಾಡೋಣ ಸಾಕಾಗಿರುತ್ತೆ. ಬಂದಮೇಲೆ ಮಗುಗೆ ಹೋಮ್ವರ್ಕ್ ಬರೆಸ್ಬೇಕು, ಮತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತು ಅಡುಗೆ ಮಾಡಬೇಕು, ಮತ್ತು ಅವ್ನಿಗೆ ತಿನ್ನಿಸ್ಬೇಕು, ಅವನ್ನ ಮಲಗಿಸ್ಬೇಕು, ಮತ್ತು ಬೆಳಗ್ಗೆ ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಎಲ್ಲ ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹೇಗೂ ಪೂಜೆ ಮುಗಿದಿದೆ, ಎಲ್ಲ ಪೂಜೆ ಮಾಡ್ತೀನಿ ಅಂತ ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.